ಅವನು ಯಾವನೋ ಅಯೋಗ್ಯ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕ್ಸ್ಕೊಂಡು ಬಂದಂತ ಅವನ ಅರ್ಜಿನ ಇಟ್ಕೊಂಡು ನೋಟಿಸ್ ಕೊಡ್ತೀಯಲ್ಲಪ್ಪ 24 ಗಂಟೆ ಒಳಗೆ ನೀನು ರಾಜ್ಯಪಾಲರು ಆಗೋದಕ್ಕೆ ನಾವು ಹೇಳಕ್ ಬಯಸ್ತೀವಿ. 8 ತಿಂಗಳಾಯ್ತ್ರಿ ಕುಮಾರಸ್ವಾಮಿದು, 8 ತಿಂಗಳಾಯ್ತು. ಚಾರ್ಜ್ ಶೀಟು ಯಾರು ಲೋಕಾಯುಕ್ತ ತನಿಖೆ ಮುಗ್ದೋಗಿದೆ. ಲೋಕಾಯುಕ್ತ ತನಿಖೆ ಮುಗ್ದೋಗಿರೋದನ್ನ ಚಾರ್ಜ್ ಶೀಟ್ ಫೈಲ್ ಮಾಡಕ್ಕೆ ಪರ್ಮಿಷನ್ ಕೊಡಿ ಅಂದ್ರೆ ತಿಕ್ಕಾಕೊಂಡು ಕೂತಿದ್ಯಲ್ಲಪ್ಪ. ಪಾನ್ ಇಂಡಸ್ಟ್ರಿಯಲಿಸ್ಟ್ ನಿರಾಣಿ ಅವನು 108 ಹಗರಣ ಬಿದ್ದೈತೆ. ಇನ್ನೊಬ್ಳು ಶಶಿಕಲಾ ಚೊಲ್ಲೆ, ನೀನು ಅವ್ರ ವಿಚಾರದಲ್ಲಿ ಚೊಲ್ ಸುಲ್ಸ್ಕೊಂಡ್ ಕೂತಿದ್ದೀರಲ್ಲಪ್ಪ. ಘನತಾವತ್ತ ರಾಜ್ಯಪಾಲರೇ, ನಿಮಗೆ ನಿಜವಾಗೂ ಸ್ಪಷ್ಟತೆ ಆಡಳಿತದಲ್ಲಿ ಇದ್ದಿದ್ದಾದ್ರೆ ಸಂವಿಧಾನಕ್ಕ ಪೀಠವನ್ನು ಎತ್ತಿಡಿಯುವಂತ ತಾಕತ್ತು ನಿಮಗಿದ್ರೆ ನಾವು ಬಹಿರಂಗ ಸವಾಲನ್ನು ಕೊಡ್ತೀವಿ. ಸಿದ್ದರಾಮಯ್ಯನವ್ರಿಗೆ 24 ಗಂಟೆ ಒಳಗೆ ನೋಟಿಸ್ ಕೊಟ್ಟಲ್ಲ, ನೀನು ಕೊಡಪ್ಪ. ನೀನು ಅವ್ರಿಗೆ ತಿಂಗಳಾರು ಗಂಟೆ ತಗೊಂಡಿದ್ದೆ, ಈಗಲಾರು ಕೂಡ ನೋಡೋಣ. ನಮ್ ಸಿದ್ದರಾಮಯ್ಯನವರು ಒಂದೇ ಒಂದ್ ತಪ್ಪು ಮಾಡಿದ್ರೆ ಅವ್ರಿಗಷ್ಟೇ ಅಲ್ಲ ನಮಗೂ ಸೇರಿ ಶಿಕ್ಷೆ ಕೊಡೋ ತಯಾರಿದ್ದೀವಿ ನಾವು. ಕಾಂಗ್ರೆಸ್ಸಿಗರು ಈ ರಾಜ್ಯದಲ್ಲಿ ಹೇಡಿಗಳಾಗಿ ನಾವು ಕೂತಿಲ್ಲ. 39 ಸೀಟ್ ಗೆದ್ಬಿಟ್ಟು ಈಗ 19 ಇಳಿದ್ರಲ್ಲ. ಡಿ ಕೆ ಶಿವಕುಮಾರ್ ಅವರು ಭಾಷಣ ಮಾಡಿದ್ರಲ್ಲ, ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಸೇರಿ 136 ಸೀಟ್ ಗೆಲ್ಸೋದಕ್ಕೆ ಹೊಟ್ಟೆ ಕಿಚ್ ಪಟ್ಕೊಂಡು ಓಡೋಗಿ ಗುಡುಗುಡು ಅಂತ ಮೋದಿ ಹತ್ರ ಕಾಲ್ ಕಟ್ಕೊಂಡು ಗ್ವಾಗರ್ಕೊಂಡು ಸೇರ್ಕೊಂಡಿರ್ತಕ್ಕಂಥ ಕುಮಾರಸ್ವಾಮಿ, ನಿನಗೆ ನಿನ್ನಂತವ್ರಿಗೆ ಸಿದ್ದರಾಮಯ್ಯನ ಒಂದು ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಹೇಳಕ್ ಬಯಸ್ತೀನಿ. ನಿಮ್ಮ ಮೋದಿ, ನಿಮ್ಮ ಅಮಿತ್ ಶಾ ಹೇಳಿತಂದ್ರೆ ರಾಜಕಾರಣ ಮಾಡ್ತಿರೋದು. ನಮ್ಮ ನಾಯಕ ರಾಹುಲ್ ಗಾಂಧಿಗೆ ಸ್ವಾತಂತ್ರ್ಯ ದಿನಾಚರಣೆ ದಿನ ಬೇಕು ಅಂತ ದುರುದ್ದೇಶದಿಂದ ನೀನೇನು ಎಷ್ಟೇ ಲೈನ್ ಕೂರಿಸ್ತಪ್ಪ. ರಾಷ್ಟ್ರದ ವಿರೋಧ ಪಕ್ಷದ ನಾಯಕನಿಗೆ ಕೊಡ್ತಕ್ಕಂಥ ಗೌರವನ ನಿಮ್ದು. ನಿಮ್ಮ ಆಡಳಿತ ನೋಡಿದ್ರೆ ಎಲ್ರಿಗೂ ಅರ್ಥ ಆಗುತ್ತೆ. ನಿಮ್ಮಲ್ಲಿ ಎಲ್ಲಿದ್ರು ವಂಚನೆ, ದ್ರೋಹ, ಮೋಸ, ಸ್ವಜನ ಪಕ್ಷಪಾತ